ಸ್ನೇಹಿತೆ, ನೀನ್ ನಮ್ಮ ಅಜ್ಜಿ ಹೋಳ್ಸಿದ್ಯಾ ಇವತ್ತು. ನಿನ್ ಮೇಲೆ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ನಾವು ಎದುರು ನಿಲ್ತೇವಿನ್ನು. ನೀವು 3 ಜನ ಇಷ್ಟು ಚಿಕ್ಕದಾಗಿದ್ದೀರಾ, ನೀನ್ ಕಾಪಾಡ್ತೀರಾ ಬೇಡಿ. ಒಂದಿನ ಟೀನು ಪಕ್ಷಿ ಆಹಾರ ಹುಡುಕೊಂಡ್ ಹೋಗ್ತಿರುತ್ತೆ. ಆಗ ಕಾಡಲ್ಲಿ ಅದರ್ಗೆ ಭೂಮಿ ಮೇಲೆ ಒಂದು ಮಿಠಾಯಿ ಬಿದ್ದಿರೋದು ಅದಕ್ಕೆ ಕಾಣಿಸುತ್ತೆ. ಮಿಠಾಯಿ ಬಿದ್ದಿದೆ, ವಾವ್! ಇದನ್ನ ಎತ್ಕೊಂಡ್ ಹೋಗ್ತೀನಿ, ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಕೆಳಗಡೆ ಇಳ್ದೋಗಿ ಆ ಚಾಕ್ಲೇಟ್ ನ ಅದ್ರ ಬಾಯಲ್ಲಿ ಎತ್ಕೊಂಡು ಕಾಡಿನ ಕಡೆ ಎಗರ್ ಹೋಗುತ್ತೆ. ಅದು ಆ ಮಿಠಾಯಿನ ಅದರ ಗೂಡೊಳಗಡೆ ಎತ್ಕೊಂಡೋಗಿ ಹಿಡುತ್ತೆ. ಅದೇ ಮರದ ಮೇಲೆ ಬೇರೆ ಬೇರೆ ಪಕ್ಷಿಗಳ ಗೂಡುಗಳು ತುಂಬಾನೇ ಜಾಸ್ತಿ ಇದ್ವು. ಒಂದು ಗೂಡಿಂದ ಮೇನಾ ಹೀಗನ್ನುತ್ತೆ, ಅರೆ ಟೀನು, ನಿನ್ಗೆ ಮಿಠಾಯಿ ಎಲ್ಲಿಂದ ಸಿಕ್ತು? ಇದ್ ನನ್ಗೆ ಕಾಡಿನ ದಾರಿಯಲ್ಲೇ ಸಿಕ್ತು. ಒಂದ್ ವೇಳೆ ಮನುಷ್ಯರು ಯಾರಾದ್ರೂ ಬಿಸಾಕಿರ್ಬೇಕು. ನಾನ್ ಕೂಡ ಹೋಗ್ ನೋಡ್ತೀನಿ, ಒಂದ್ ವೇಳೆ ನನಗೂ ಸಿಗತ್ತೇನೋ ನೋಡ್ತೀನಿ ಹಂಗಂತೇಳಿ ಮೈನಾ ಅಲ್ಲಿಂದ ಹೋಗ್ಬಿಡುತ್ತೆ. ಮೇನಾ ಇಲ್ಲಿಂದ ಹೋಗ್ಬಿಟ್ಲು. ಒಳ್ಳೇದಾಯ್ತು, ನಾನು ಹೋಗಿ ಸ್ವಲ್ಪ ನೀರ್ ಕುಡ್ಕೊಂಡ್ ಬರ್ತೀನಿ. ಅವಳು ನನ್ನ ಮಿಠಾಯಿ ಎತ್ಕೊಳ್ಳೋ ಅವಕಾಶ ತುಂಬಾನೇ ಇದೆ. ಟೀನು ನೀರ್ ಕುಡಿಯೋದಕ್ಕೋಸ್ಕರ ನೀರತ್ರ ಹೋಗಿದ ತಕ್ಷಣ ಮೇನಾ ವಾಪಸ್ ಬರುತ್ತೆ. ನನಗೆ ಗೊತ್ತಿತ್ತು, ನಾನಿಲ್ಲಿದ್ರೆ ನಿನ್ ಗೂಡನ್ನ ಬಿಟ್ಟು ನೀನ್ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ನಿನ್ನತ್ರ ಈ ನಾಟಕ ಮಾಡ್ದೆ. ಅಂಕಂದ್ಕೊಂಡು ಟೀನುವಿನ ಗೂಡಿಂದ ಹೋಗಿ ಆ ಮಿಠಾಯಿನ ಎತ್ಕೊಂಡು ಮೈನಾ ಅದರಿನ ಗೂಡೊಳಗಡೆ ಇಟ್ಕೊಳ್ಳುತ್ತೆ. ಟೀನು ವಾಪಸ್ ಬಂದು ನೋಡಿದಾಗ ಅದರ ಗೂಡಲ್ಲಿ ಅದರ ಮಿಠಾಯಿ ಇಲ್ದಿರೋದನ್ನ ನೋಡಿ ಶಾಕ್ ಆಗುತ್ತೆ. ಅರೆ, ನನ್ನ ಮಿಠಾಯಿ ಎಲ್ಲೋಯ್ತು? ಯಾರು ಎತ್ಕೊಂಡಿರ್ತಾರೆ? ಅದು ಆ ಕಡೆ ಈ ಕಡೆ ಹುಡುಕುತ್ತೆ. ಆಗ ಮೈನಾವಿನ ಗೂಡಲ್ಲಿ ಆ ಮಿಠಾಯಿ ಇರೋದು ನೋಡುತ್ತೆ. ಅದು ಹತ್ರ ಹೋಗುತ್ತೆ. ನನ್ಗೆ ಗೊತ್ತೇ ಇತ್ತು, ಈ ಮೈನಾ ಪಕ್ಕ ತಗೋತಾಳೆ ಅಂತ. ಈಗ್ಲೇ ಇದನ್ನ ಎತ್ಕೊಂಡು ಹೋಗ್ಬಿಡ್ತೀನಿ. ಅದು ಆ ಗೂಡೊಳಗಡೆ ಹೋಗೋಣ ಅಂತ ಹೋಗ್ತಿರುವಾಗ ಮೈನಾ ಅಲ್ಲಿಗೆ ಬಂದ್ಬಿಡುತ್ತೆ. ಮತ್ತೆ ಮಿಠಾಯಿ ಮುಂದೆ ನಿಂತ್ಕೊಳ್ಳುತ್ತೆ. ಇದು ನನ್ನ ಮಿಠಾಯಿ, ಇದನ್ನ ನೀನ್ ಯಾಕೆ ಕೊಳ್ತನ ಮಾಡ್ದೆ? ನಾನು ನಿನ್ ಮುಂದೆನೆ ಬೇರೆ ಮಿಠಾಯಿ ಹುಡ್ಕಕ್ ಹೋಗಿದ್ದೆ, ನನ್ಗೆ ಅಲ್ಲಿ ಸಿಕ್ತಿದು. ಇದು ನಿಂದಂತ ನೀನ್ ಹೆಂಗ್ ಹೇಳಕ್ಕಾಗತ್ತೆ? ಇದು ನಂದೆ, ಯಾಕಂದ್ರೆ ಅಲ್ಲಿ ಬೇರೆ ಮಿಠಾಯಿ ಯಾವ್ದು ಇಲ್ಲ. ನಾನ್ ಕಳ್ತನ ಮಾಡೋದನ್ನ ನೀನ್ ನೋಡಿಲ್ಲ. ಮತ್ತೆ ಇನ್ನೊಂದ್ ವಿಷಯ, ಈ ಮಿಠಾಯಿ ನನ್ ಗೂಡಲ್ಲಿದೆ, ನಿನ್ ಗೂಡಲ್ಲಿಲ್ಲ ಅಲ್ವಾ? ಈಗ ಟೀನು ಪಾಪ ಏನೂ ಮಾತಾಡಿಲ್ಲ, ಯಾಕಂದ್ರೆ ಕಳ್ತನ ಮಾಡಿದಾಳೋ ಇಲ್ವೋ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ದೆ ಸುಮ್ನೆ ಹೇಳೋದು ತಪ್ಪು ಅಂತ. ಮೇನಾ ಸ್ವಲ್ಪ ಮಿಠಾಯಿ ತಿನ್ನುತ್ತೆ, ಮತ್ತೆ ಅದರ ಗೂಡಲ್ಲೇ ಆಟಾಡ್ತಾ ಇತ್ತು. ಆಗ ಒಂದು ಚಮತ್ಕಾರ ನಡೆಯುತ್ತೆ. ಆ ಮಿಠಾಯಿ ಅದಷ್ಟಕ್ಕದೇ ಅಲ್ಲಿಂದ ಮೂವ್ ಆಗುತ್ತೆ. ಅದು ಮೆತ್ತಗೆ ಆ ಗೂಡಿನಿಂದ ಆಚೆ ಬಂದು ಟೀನುವಿನ ಗೂಡೊಳಗಡೆ ಹೋಗ್ಬಿಡುತ್ತೆ. ಅದರ ಗೂಡಲ್ಲಿ ಮಿಠಾಯಿ ಇಲ್ದೇ ಇರೋದು ಅದರ ದೃಷ್ಟಿಗೆ ಬಿದ್ದಿದ ತಕ್ಷಣ ಅದು ಶಾಕ್ ಆಗುತ್ತೆ. ಟೀನು, ನೀನು ನನ್ನ ಗೂಡಿಂದ ನನ್ನ ಚಾಕ್ಲೇಟ್ ಎತ್ಕೊಂಡ್ ಬಂದಿದ್ಯಾ? ನಿನ್ಗೆಷ್ಟು ಧೈರ್ಯ? ಮೊದಲು ಏನಂದ್ರೆ, ನಾನು ಕಳ್ತನ ಮಾಡೋದನ್ನ ನೀನ್ ನೋಡಿದ್ಯಾ? ಇಲ್ಲ. ಇನ್ನೊಂದ್ ಮಾತೇನಂದ್ರೆ, ಈ ಮಿಠಾಯಿ ನನ್ನ ಗೂಡಲ್ಲಿದೆ, ಇದರ ಮೇಲೆ ಅಕ್ಕೆಲ್ಲ ನಂದೆ. ಅದನ್ ಕೇಳಿ ಮೈನಾಗೆ ಅರ್ಥ ಆಗುತ್ತೆ, ಈಗ ಮಾತು ಉಲ್ಟಾ ಆಯ್ತು ಅಂತ. ಅದನ್ ಕೇಳಿ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡುತ್ತೆ. ಈ ಮಿಠಾಯಿ ಅದಷ್ಟಕ್ಕದೇ ನನ್ನ ಗೂಡೊಳಗಡೆ ಹೆಂಗ್ ಬಂತಪ್ಪ? ಅದ್ರಷ್ಟಕ್ಕಲ್ಲ, ಇದನ್ನ ನಾವು ತಂದಿದ್ದು. ಆಗ ಆ ಮಿಠಾಯಿ ಕೆಳಗಡೆಯಿಂದ 3 ಇರುವೆಗಳು ಬರುತ್ತೆ ಆಚೆ. ಅದನ್ ನೋಡಿ ಟೀನು ಪಾಪ ಶಾಕ್ ಆಗ್ಬಿಡುತ್ತೆ. ಅರೆ, ನೀವು ನನ್ನ ಗೂಡೊಳಗಡೆ ಹೆಂಗ್ ಬಂದ್ರಿ? ಈ ಮಿಠಾಯಿನ ನಾವು ತಿಂತಿದ್ವಿ, ನೀನ್ ಎತ್ಕೊಂಡ್ ತಂಡಿಯಲ್ಲ ಆಗ. ಹಾಗೆ ಈ ಮಿಠಾಯಿ ಜೊತೆನೆ ನಾವು ಇಲ್ಲಿಗೆ ಬಂದ್ವಿ. ನಾವು ಚಿಕ್ಕದಿದ್ದೀವಲ್ಲ, ಅದಕ್ಕೆ ನಿಂಗೆ ಕಾಣ್ಲೇ ಇಲ್ಲ. ಮತ್ತೆ ಮೈನಾ ಬಂದು ಇದನ್ನ ಕದ್ಕೊಂಡು ಅವಳ ಗೂಡೊಳಗಡೆ ತಕೊಂಡೋದ್ಲಲ್ವಾ. ಅದಾದ ನಂತರ ನಿಮ್ಮ ಜಗಳ ನಮಗೆ ಕೇಳಿಸ್ತು. ನಮಗೆ ಮೈನಾ ಮೇಲೆ ತುಂಬಾ ಕೋಪ ಬಂತು. ಹಾಗಾಗಿ ಟೈಮ್ ನೋಡಿ ನಾವಿದನ್ನ ಇಲ್ಲಿಗೆ ತಂದ್ವಿ. ಅದು ನಮಗೆ ಸರಿ ಅಂತ ಅನಿಸ್ತು. ಅದನ್ ಕೇಳಿ ಟೀನು ಸಂತೋಷ ಪಡುತ್ತೆ, ಮತ್ತೆ ಹೀಗನ್ನುತ್ತೆ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಈ ಮಿಠಾಯಿ ನಿಮ್ದು, ನಾನ್ ತಿನ್ನೋದಿಲ್ಲ, ನೀವೇ ತಿನ್ನಿ. ಅರೆ ಇಲ್ಲ, ನಮಗೆ ತಿನ್ನೋವಷ್ಟು ನಾವು ತಿಂದಾಗಿದೆ. ಇನ್ನು ನಮಗೆ ತಿನ್ನಕ್ಕಾಗಲ್ಲ, ಅದನ್ನ ನೀವೇ ಇಟ್ಕೊಳ್ಳಿ. ಸರಿ ನನ್ನ ಪ್ರೀತಿಯ ಇರುವೆಗಳೇ, ಇದು ನಾನ್ ತಿಂತೀನಿ. ಆದ್ರೆ ಇವತ್ತಿಂದ ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ. ಇವತ್ತಿಂದ ನೀವು ನನ್ ಗೂಡಲ್ಲೇ ಇರ್ಬೋದು. ಇರುವೆಗಳು ಅದಕ್ಕೆ ಸರಿ ಅಂತ ಹೇಳುತ್ತೆ. ಅವತ್ತಿಂದ ಅವು ಕೂಡ ಅದೇ ಗೂಡಲ್ಲಿ ಇರ್ತಿದ್ವು. ಅವರು ಎಲ್ಲೋದ್ರೂ ಒಟ್ಟಿಗೆ ಹೋಗ್ತಿದ್ರು, ಒಟ್ಟಿಗೆ ಬರ್ತಿದ್ರು. ಇದೇ ರೀತಿ ಒಂದಿನ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗ್ತಾರೆ.
ಟೀನು ಕೂಡ ಅವ್ರ ಮೇಲೇನೆ ಹಾರ್ತಾ ಇತ್ತು. ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ. ತುಂಬಾ ಭಾರಿ ಮಳೆ ಬೀಳುತ್ತೆ. ಟೀನು ಕೂಡ ಆ ಮಳೆಯಲ್ಲಿ ಪಾಪ ಹಾರಕ್ ಆಗ್ತಿರ್ಲಿಲ್ಲ. ಭೂಮಿ ಮೇಲೆ ಈಗ ನೀರು ತುಂಬಿಡ್ತು. ಪಾಪ ಇರುವೆಗಳು ಆ ನೀರಿನ ಜೊತೆನೆ ಹೊಡ್ಕೊಂಡು ಹೋಗ್ತಿದ್ದಾವೆ. ಅದೇ ಸಮಯಕ್ಕೆ ಟೀನು ಅದರ ಬುದ್ಧಿ ಉಪಯೋಗಿಸಿ ಮರದಿಂದ ಒಂದು ಎಲೆನ ಕಿತ್ತು ಕೆಳಗಡೆ ಹಾಕುತ್ತೆ. 3 ಇರುವೆಗಳು ಟಕ್ ಅಂತ ಅದ್ರ ಮೇಲೆ ಹತ್ತಿ ಕುತ್ಕೊಳ್ಳುತ್ತೆ. ಮತ್ತೆ ಅದರ ಪ್ರಾಣ ಉಳಿಯುತ್ತೆ. ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಟೀನು ಮತ್ತೆ ಆ 3ನ ಎತ್ಕೊಂಡು ಅದರ ಗೂಡಕ್ಕೆ ಹೋಗ್ಬಿಡುತ್ತೆ. ಸ್ನೇಹಿತೆ, ನೀನ್ ನಮ್ಮ ಜೀವ ಉಳಿಸಿದ್ಯಾ ಇವತ್ತು. ನಿನ್ ಮೇಲೆ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ನಾವು ಎದುರು ನಿಲ್ತೇವಿನ್ನು. ನೀವು 3 ಜನ ಇಷ್ಟು ಚಿಕ್ಕದಾಗಿದ್ದೀರಾ. ನೀವ್ ನೀನ್ ಕಾಪಾಡ್ತೀರಾ ಬೇಡಿ. ಆದ್ರೆ ನಿಮ್ ಪ್ರಾಣ ಕಾಪಾಡೋದಕ್ಕೆ ನನ್ಗ ಅವಕಾಶ ಸಿಕ್ತಲ್ಲ, ಸಂತೋಷವಾಗಿದೆ. ಮಾರನೇ ದಿನ ಒಂದು ಬೇಟೆಗಾರ ಕಾಡಿಗೆ ಬರ್ತಾನೆ. ಇರುವೆಗಳು ಆ ಸಮಯದಲ್ಲಿ ಮರದ ಕೆಳಗಡೆ ಆಟಾಡ್ತಾ ಇದ್ವು. ಮತ್ತೆ ಟೀನು ಅದೇ ಮರದ ಮೇಲೆ ಕೂತಿತ್ತು. ಅರೆ ವಾ, ಚೆನ್ನಾಗಿರೋ ಹಕ್ಕಿ ಅದು. ಇದನ್ನಂತೂ ಈಗ ಹಿಡಿಲೇಬೇಕು. ಹಂಗಂತ ಹೇಳಿ ಅವನು ಟೀನು ಮೇಲೆ ಗುರಿ ಇಡ್ತಾನೆ. ಇರುವೆಗಳು ಅವರನ್ನ ನೋಡಿ ತಕ್ಷಣ ಅವರ ಕಾಲ್ ಮೇಲೆ ಹತ್ತುತ್ತವೆ. ಆ 3 ಸೇರ್ಕೊಂಡು ಒಂದೇ ಸಲ ಅವರ ಕಾಲನ್ನ ಕಚ್ಚುತ್ತೆ. ಅದರಿಂದ ಅವನಿಗೆ ನೋವಾಗುತ್ತೆ. ಟೀನುಗೆ ಇಟ್ಟಿರುವ ಗುರಿ ಈಗ ತಪ್ಪುತ್ತೆ. ಆ ಬುಲೆಟ್ ಮೇಲೆ ತೆಂಗಿನಕಾಯಿಗೆ ಹೋಗಿ ಬೀಳುತ್ತೆ. ಆ ತೆಂಗಿನಕಾಯಿ ನೇರಾಗಿ ಬಂದು ಅವನ ತಲೆ ಮೇಲೆ ಬೀಳುತ್ತೆ. ಅಯ್ಯೋ ದೇವ್ರೇ, ಅಯ್ಯಪ್ಪ. ಬೇಟೆಗಾರಾಗಿ ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ತಾನೆ. ತುಂಬಾ ಧನ್ಯವಾದ ನನ್ನ ಪ್ರೀತಿ ಸ್ನೇಹಿತರೆ. ನೀವು ಇಷ್ಟು ಚಿಕ್ಕದಾಗಿದ್ರು ನನ್ನ ಪ್ರಾಣ ಕಾಪಾಡಿದೀರಾ. ನೀವು ಅವತ್ ನಾನ್ ಹೇಳಿದ್ದು ತುಂಬಾ ತಪ್ಪಾಯ್ತು. ಪರವಾಗಿಲ್ಲ, ನಾವು ಫ್ರೆಂಡ್ಸ್ ಅಲ್ವಾ. ಈ ಬೇಟೆಗಾರ ಹೇಳೋದಕ್ಕಿಂತ ಮುಂಚೆ ಇಲ್ಲಿಂದ ನಾವು ಹೋಗೋಣ. ಅದಾದ್ಮೇಲೆ ಅವ್ರು ಎಲ್ಲರೂ ಸಂತೋಷವಾಗಿ ಅಲ್ಲಿಂದ ಅವ್ರ ಗೂಡಿಗೆ ಹೋಗ್ಬಿಡ್ತಾರೆ. ನೀಟು ಒಂದು ಒಳ್ಳೆಯ ಗಿಳಿ. ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು. ಹಾಗಾಗಿ ನಾನು ಅವನ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಆದರೆ ನೀನೊಂದು ದುರಾಸೆಯ ಪ್ರಾಣಿ. ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯ. ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕೊಡಿಸುತ್ತೇನೆ. ನಡಿ ನೀಟು, ಸಭೆಗೆ ಸಮಯವಾಗಿದೆ. ಪಪಾಯ, ನೀನು ದೊಡ್ಡವನಾಗಿದ್ದೀಯಾ. ಇವಾಗ ನೀನು ಆದಷ್ಟು ಬೇಗ ಕೆಳಗೆ ಬೀಳುವನಿದ್ದೀಯಾ? ಹಾ, ನಾನು ಬೀಳುವನಿದ್ದೇನೆ. ಆದರೆ ಯಾವುದೇ ಪ್ರಾಣಿಗಳಿಗೂ ಗೊತ್ತಾಗದೇ ಆಗಿರಲಿ ನಾನೊಂದು ಮಾಂತ್ರಿಕ ಪಪಾಯ ಎಂದು. ದುರಾಸೆಯ ಮೃಗ ಏನಾದರೂ ತಗೊಂಡೋದ್ರೆ ಗೊತ್ತಿಲ್ಲ ಏನೇನು ಕೇಳ್ತಾನೆ ಅಂತ. ಅರೇ, ನೀನೇನು ಹೇಳಲೇಬೇಡ. ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಾಣಿಗೂ ನಿನ್ನ ಬಗ್ಗೆ ಸತ್ಯ ಗೊತ್ತೇ ಆಗೋದಿಲ್ಲ. ಹಾ, ಈ ಐಡಿಯಾ ಸರಿಯಾಗಿದೆ. ಅರೆ ವಾ, ಸಿಕ್ತು ಇವತ್ತಿಂದ ಊಟ. ಅದನ್ನ ನೋಡಿದ ತಕ್ಷಣ ಮೀತು ಕೆಳಗಡೆ ಇಳಿದು ಬರ್ತಾನೆ. ಅದನ್ನ ಒಂದು 2-3 ಬೈಟ್ ತಗೊಂಡು ಅದನ್ನ ಎಂಜಾಯ್ ಮಾಡ್ತಾ ತಿಂತಾನೆ. ಆ, ಎಂತ ಸ್ವಾದಿಷ್ಟ ಪಪಾಯ, ಮಜಾ ಬಂತು. ಇವಾಗೊಂದ್ ಸ್ವಲ್ಪ ನೀರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಅವಳಂಗ ಅಂದಿದ ತಕ್ಷಣ ಬಪ್ಪಾಯಿ ಹೊಳೆಯತೊಡಗಿತು. ಅದನ್ನು ನೋಡಿದ ಮೀಟುಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ನೀರು ತುಂಬಿದ ಮಡಿಕೆ ಅದರ ಮುಂದೆ ಬರುತ್ತೆ. ಅರೆ, ಇದು ಎಂತ ಚಮತ್ಕಾರ. ನಾನು ಬಯಸುತ್ತಿದ್ದಂತೆ ಮೊದಲು ಪಪಾಯ ಹೊಳೆಯಿತು. ಅದಾದ ನಂತರ ಇಲ್ಲಿ ನೀರು ಬಂತು. ಇದು ಮಾಂತ್ರಿಕ ಪಪಾಯ ಅಲ್ಲವೇ? ಹಾ, ನೀನು ಸರಿಯಾಗಿ ಅನ್ಕೊಂಡೆ. ಅರೆ ವಾ, ನೀನು ಮಾತನ್ನು ಸಹ ಹಾಡಬಹುದು. ಆ ನೀಟು, ನಾನು ಮಾಂತ್ರಿಕ ಪಪಾಯ. ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ನನ್ನ ಒಂದು ತುತ್ತು ತಿಂದು ಏನಾದರೂ ಬಯಸಿದರೆ ನಾನದನ್ನು ಪೂರ್ಣಗೊಳಿಸುತ್ತೇನೆ. ಓ ಹಾಗಾ? ಒಂದು ವೇಳೆ ನಿನ್ನಲ್ಲಿ ತಿನ್ನಲು ಏನೂ ಇಲ್ಲ ಅಂದರೆ ಅವಾಗೇನು ಮಾಡ್ತೀಯಾ? ಯಾವುದೇ ಪ್ರಾಣಿಯ 3 ಬಯಕೆ ಪೂರ್ಣವಾದ ಮೇಲೆ ನಾನು ಮತ್ತೆ ಹುಟ್ಟುತ್ತೀನಿ. ಮತ್ತದೇ ಪ್ರಾಣಿಯ ವಾಕ್ಯದ ಗುಲಾಮನಾಗಿರುವುದಿಲ್ಲ. ಸರಿ, ಹಾಗಾದರೆ ನನ್ನ ಇನ್ನೊಂದು ಬಯಕೆ, ನೀವು ಗಾಳಿಯಲ್ಲಿ ಹಾರಿ ಎಲ್ಲಿ ಬೇಕಾದರೂ ಹೋಗಬಹುದು. ಅದಂಗಂದಿದ ತಕ್ಷಣ ಪಪ್ಪಾಯಿ ಗಾಳಿಯಲ್ಲಿ ಎಗರುತ್ತೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ನಿಟ್ಟು.
ನಾನಿನ್ಮೇಲೆ ನಿನ್ ಜೊತೆನೇ ಇರ್ತೀನಿ. ಅವತ್ತಿಂದ ಅವರಿಬ್ರು ಜೊತೆಗೇನೆ ಜೀವಿಸ್ತಿದ್ರು. ಅವತ್ತಿಂದ ಮಿಟ್ಟು ಎಲ್ಲಾ ಜಂತುಗಳಿಗೂ ಪಾಪ ಸಹಾಯ ಮಾಡ್ತಿತ್ತು. ಯಾವ್ಯಾವ ಜಂತು ಏನ್ ಸಹಾಯ ಕೇಳಿದ್ರು, ಯಾರ್ ಏನ್ ಬೇಕಂತ ಕೇಳಿದ್ರು ಇಲ್ಲ ಅಂತ ಸಹಾಯ ಮಾಡ್ತಿತ್ತು. ಈ ವಿಷಯ ಎಲ್ಲಾ ಜಂತುಗಳಿಗೆ ಗೊತ್ತಾಗತ್ತೆ. ಇದೇ ರೀತಿ ಆ ಬೆಕ್ಕುಗೂ ಕೂಡ ಈ ವಿಷಯ ಗೊತ್ತಾಗ್ಬಿಡುತ್ತೆ. ಈ ಬೆಕ್ಕು ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ತಿಳ್ಕೊಬೇಕನ್ಕೊಳ್ಳುತ್ತೆ. ಅದಕ್ಕೆ ಒಂದು ಐಡಿಯಾ ಹಾಕತ್ತೆ. ಹಾಯ್ ಹಾಯ್, ನನಗೆ ಯಾರಾದ್ರೂ ಸಹಾಯ ಮಾಡಿ. ನೀಟು, ಎಲ್ಲಿದೀಯಾ ನೀನು? ಏನ್ ವಿಷಯ ಮಿಕ್ಕು? ನೀನ್ ಈ ರೀತಿ ಏನಕ್ಕೆ ಮಾಡ್ತಿದ್ಯಾ? ನೀಟು, ನನ್ನ ಎದೆಯಲ್ಲಿ ತುಂಬಾ ನೋವಾಗ್ತಿದೆ. ನೀನು ಈಗಲೇ ಕಪ್ಪು ಬೆಟ್ಟದ ಮೇಲೆ ಇರುವ ಹೂವನ್ನು ತರ್ತೀಯಾ? ಅದರಲ್ಲಿ ಎಲ್ಲ ನೋವನ್ನು ವಾಸಿಯಾಗಿಸುವ ಶಕ್ತಿ ಇದೆ. ಅದು ಪಾಪ ಕಷ್ಟಪಡೋದ್ ನೋಡಿ ಗಿಣಿಗೆ ತುಂಬಾನೇ ಪಾಪ ಅನ್ಸುತ್ತೆ. ನೀನಿಲ್ಲೇ ಇರು ಗೆಳೆಯ, ನಾನು ಇವಾಗ್ಲೇ ಬರ್ತೀನಿ. ಹಂಗಂತೇಳಿ ಮೀಟು ಅದರ ಮನೆಗೆ ಹೋಗುತ್ತೆ. ಅದರ ಹಿಂದ್ಗಡೆನೆ ಬೆಕ್ಕು ಸಹ ಮೀಟು ಮನೆಗೆ ಹೋಗುತ್ತೆ. ಮೀಟು ಪಪ್ಪಾಯಿನ ಒಂದ್ ಬಾಯಿ ಕಚ್ಕೊಂಡು ಹೀಗಂತ ಹೇಳುತ್ತೆ. ಮಾಂತ್ರಿಕ ಪಪ್ಪಾಯ, ನನಗೀಗಲೇ ಕಪ್ಪು ಬೆಟ್ಟದಲ್ಲಿ ಬೆಳೆಯುವ ನೀಲಿ ಹೂವು ಬೇಕು. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಮತ್ತೆ ಅದನ್ ಕೇಳಿದ್ದನ್ನ ಕೊಟ್ಬಿಡುತ್ತೆ. ಆ ಬೆಕ್ಕು ಒಳಗಡೆ ಬರುತ್ತೆ. ಅರೆ ಮೀಕು, ನೀನಿಲ್ಲಿ? ಹಾ, ನಾನು ಎಲ್ಲವನ್ನೂ ನೋಡಿದ್ದೇನೆ. ಹಂಗಂತ ಹೇಳಿ ಬೇಗ ಹೋಗಿ ಆ ಪಪ್ಪಾಯಿನ ಕಚ್ಕೊಂಡು ಅದ್ ಏನ್ ಬೇಕು ಅಂತ ಕೇಳ್ಕೊಳುತ್ತೆ. ಹೇ ಮಾಂತ್ರಿಕ ಪಪ್ಪಾಯ, ಈಗ ನಾನೇನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ನನ್ ಜೊತೆ ಈಗ್ಲಿಂದೀಗ್ಲೇ ನನ್ ಮನೆಗ್ ನಡಿ. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಆಮೇಲೆ ಗಾಳಿಯಲ್ಲಿ ಎಗರುತ್ತೆ. ನೀನ್ ಮಾಡ್ತಿರೋದ್ ಸರಿಯಿಲ್ಲ ಮೀಕು. ಪಪಾಯ ಗೆಳೆಯ, ಇದರ ಜೊತೆ ಹೋಗ್ಬೇಡ. ಇದು ನನ್ನ ಕಚ್ಚಿ ತಿಂದು ಬಯಸಿದ್ದಾನೆ ನೀಟು. ನಾನಿವನ ಬಯಕೆಗಳನ್ನು ಪೂರ್ಣಗೊಳಿಸಲೇಬೇಕು. ನೀಟು, ಒಂದ್ ವೇಳೆ ಯಾರಿಗಾದ್ರೂ ಹೇಳಿದ್ರೆ ನಾನೀ ಪಪಾಯವನ್ನೇ ಸಾಯಿಸ್ಬಿಡ್ತೀನಿ. ಆಮೇಲೆ ಮೀಕು ಬೇಕು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಪಪ್ಪಾಯಿ ಕೂಡ ಅದರ ಜೊತೆನೆ ಹೋಗುತ್ತೆ. ಗೊತ್ತಿಲ್ಲ ಈ ಮೀಕು ಏನ್ ಮಾಡ್ತಾನೆ ಅಂತ. ಏ ಮಾಂತ್ರಿಕ ಪಪಾಯ, ಇವತ್ತೇನ್ ಬಾಲು ಬೇಟೆ ಆಡಿದನೋ ಅದನ್ನೆಲ್ಲ ಅಲ್ಲಿಂದ ಕದ್ದು ಇವಾಗ್ಲೇ ನನ್ನ ಹತ್ರ ತಗೊಂಬಾ. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಇವತ್ತು ತುಂಬಾ ದೊಡ್ಡ ತಾಜಾ ಭೇಟಿಯಾಗಿದೆ, ಮಜಾ ಬರುತ್ತೆ. ಹಂಗಂತೇಳಿ ಅದು ಬೇಟೆ ಆಡಿದ ಮಾಂಸವನ್ನು ತಿನ್ನಕ್ಕೆ ಹೋದಾಗ ಆ ಮಾಂಸ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಈಗದು ಮೀಟು ಬೆಕ್ಕು ಮುಂದೆ ಇದೆ. ಅರೆ ವಾ, ಎಷ್ಟು ತಾಜಾ ಮಾಂಸ. ಹಂಗಂತೇಳಿ ಆ ಬೆಕ್ಕು ತಿನ್ನಕ್ಕೆ ಪ್ರಾರಂಭಿಸುತ್ತೆ. ಮಾರನೇ ದಿನ ಮೀಕು ಹೀಗಂತ ಹೇಳುತ್ತೆ. ಏ ಮಾಂತ್ರಿಕ ಪಪಾಯ, ಇವತ್ತು ಬಗೀರ ಆಡಿರುವಂತ ಬೇಟೆ ಅದು ಇವಾಗ್ಲೇ ನನ್ ಕಣ್ಮುಂದೆ ತಾ. ಅದು ಹಂಗಂತ ಹೇಳಿದ ತಕ್ಷಣ ಬಗೀರ ಅದರ ಗುಹೆಯಲ್ಲಿಟ್ಟಿರುವ ಮಾಂಸನು ಮಾಯ ಆಗ್ಬಿಡುತ್ತೆ. ಇದು ಹೇಗೆ ಆಗಲು ಸಾಧ್ಯ? ನನ್ನ ಬೇಟೆ ಎಲ್ಲಿಗೆ ಹೋಯಿತು? ವಾ, ಈ ಮಾಂಸ ನೆನ್ನೆಯದಕ್ಕಿಂತ ತುಂಬಾ ಮಜಾ ಕೊಡುತ್ತೆ. ಹಂಗಂತೇಳಿ ಅದು ಆ ಮಾಂಸನ ತಿನ್ನಕ್ ಪ್ರಾರಂಭಿಸುತ್ತೆ. ಇವತ್ತು ಆ ಬೆಕ್ಕು ಏನ್ ಯೋಚನೆ ಮಾಡತ್ತಂದ್ರೆ, ಇವತ್ ನನ್ ಮನ್ಸಿರೋದು ಶೇರ್ ಖಾನ್ ಕೈಯಲ್ಲಿಂದ ಬೇಟೆಯಾಡಿದ್ದ ಮಾಂಸವನ್ನು ತಿನ್ನಬೇಕೆಂದು. ಹಂಗಂತ ಹೇಳಿ ಅದೇ ವಿಷಯನ ಅದು ಪಪ್ಪಾಳಿ ಹತ್ರ ಹೇಳುತ್ತೆ. ಶೇರ್ ಖಾನ್ ಅವತ್ತು ಒಂದು ಎಮ್ಮೆನ ಬೇಟೆ ಆಡಿರ್ತಾನೆ. ಆ ಮಾಂಸನ ಅವ್ರ ಗುಹೆಯಲ್ಲಿ ಇಟ್ಕೊಂಡಿರ್ತಾನೆ. ಅದು ಕೂಡ ಮಾಯ ಆಗ್ಬಿಡುತ್ತೆ. ಈಗ ಆ ಮಾಂಸ ಮೀಕು ಮುಂದೆ ಇದೆ. ಶೇರ್ ಖಾನಿನ ಆಹಾರ ಯಾರೋ ಕಳ್ತನ ಮಾಡ್ಬಿಟ್ಟಿದಾರಂತ ಎಲ್ಲಾರ್ಗೂ ಗೊತ್ತಾಗುತ್ತೆ. ಅವತ್ತಿನ ದಿನ ಸಾಯಂಕಾಲನೇ ಜಂತುಗಳನ್ನ ಎಲ್ಲಾರನ್ನೂ ಸಭೆಗೆ ಕರೆದಿರ್ತಾನೆ ಶೇರ್ ಖಾನ್. ಮಜಾ ಬಂತು. ಈ ಶೇರ್ ಖಾನ್ನ ಬೇಟೆ ತುಂಬಾ ದೊಡ್ಡದಾಗಿದೆ.
ಮುಂದೆ ತುಂಬಾ ದಿನಗಳ ಕಾಲ ಸಾಕುತ್ತೆ. ಹಂಗಂತ ಹೇಳಿ ಅದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಸಾಯಂಕಾಲ ಅದು ಎದ್ ನೋಡಿದ್ರೆ ಆ ಜಾಗಕ್ಕೆ ಮೀಟು ಬಂದಿರುತ್ತೆ. ನೀಟು, ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ನಾನ್ ನನ್ನ ಗೆಳೆಯ ಪಪಾಯವನ್ನು ಭೇಟಿಯಾಗಲು ಬಂದೆ. ಈಗ ಇದು ನನ್ನದು. ನಿನಗೆ ಇದರ ಕಾಳಜಿ ವಹಿಸುವ ಯಾವುದೇ ಅಧಿಕಾರವಿಲ್ಲ. ಹೇ ಮಾಂತ್ರಿಕ ಪಪಾಯ, ಈ ದಿನ ನೀನು ನನಗೆ ತಾಜಾ ತಾಜಾ ಮೀನುಗಳನ್ನು ತಂದುಕೊಡು. ಮೀಕು ಬೆಕ್ಕೆ, ನಿನ್ನ 3 ಬಯಕೆಗಳು ಪೂರ್ಣವಾಗಿದೆ. ಈಗ ನಿನ್ನ ಆಜ್ಞೆಗಳು ನನ್ನಲ್ಲಿ ನಡೆಯೋದಿಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೀಟುದು ನೀನು ಲೆಕ್ಕವಿಲ್ಲದಷ್ಟು ಬಯಕೆ ಪೂರ್ತಿ ಮಾಡಿದ್ದೀಯಾ? ನಂದು 3 ಯಾಕೆ? ನೀಟು ಒಂದು ಒಳ್ಳೆಯ ಗಿಳಿ. ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು. ಹಾಗಾಗಿ ನಾನು ಅವನ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಆದರೆ ನೀನೊಂದು ದುರಾಸೆಯ ಪ್ರಾಣಿ. ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯಾ. ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕೊಡಿಸುತ್ತೇನೆ. ನಡಿ ನೀಟು, ಸಭೆಗೆ ಸಮಯವಾಗಿದೆ. ಹಂಗಂತ ಹೇಳಿ ಪಪ್ಪಾಯ ಮತ್ತು ಮೀಕು ಗಾಳಿಯಲ್ಲಿ ಎಗುರ್ಕೊಂಡು ಹೋಗ್ತಿರುತ್ತೆ. ಅವ್ರ ಹಿಂದ್ಗಡೆನೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೋತಾ ಬೆಕ್ಕು ಕೂಡ ಅವ್ರ ಹಿಂದೆ ಹೋಗ್ತಿರುತ್ತೆ. ಸಭೆನೂ ಪ್ರಾರಂಭ ಆಗಿರುತ್ತೆ. ಜಂತುಗಳು ಎಲ್ಲ ಶೇರ್ ಖಾನ್ ಮುಂದೆ ನಿಂತ್ಕೊಂಡಿರ್ತಾರೆ. ಈ ದಿನ ನನ್ನದು ಸಹ ಊಟ ಕಳ್ಳತನವಾಗಿದೆ. ಅಷ್ಟಕ್ಕೂ ಅದು ಯಾವ ಪ್ರಾಣಿಯಾಗಿರಬಹುದು ಈ ಸಭೆಯಲ್ಲಿ ಕಳ್ಳತನ ಮಾಡುತ್ತಿರುವುದು? ಮೀಕು ಮತ್ತೆ ಪಪ್ಪಾಯಿ ಕೂಡ ಸಭೆಗೆ ಬರ್ತಾರೆ. ಅವ್ರ ಜೊತೆ ಈ ಬೆಕ್ಕು ಕೂಡ ಸಭೆಗೆ ಬರುತ್ತೆ. ಶೇರ್ ಖಾನ್, ನಾನ್ ನಿನಗೆ ಏನೋ ಹೇಳಲು ಬಯಸುತ್ತೇನೆ. ಅರೆ, ಒಂದು ಪಪಾಯ ಹೇಗೆ ಮಾತನಾಡುತ್ತಿದೆ? ಶೇರ್ ಖಾನ್, ನಾನೊಂದು ಮಾಂತ್ರಿಕ ಪಪಾಯ. ಇಲ್ಲಿಯವರೆಗೂ ಕಾಡಿನಲ್ಲಿ ಯಾವ ಕಳ್ಳತನವಾಗಿದ್ದರೂ ಅದು ನನ್ನಿಂದ ಮೀಕು ಕಳ್ಳತನ ಮಾಡಿಸಲು ಆಜ್ಞೆ ಮಾಡುತ್ತಿತ್ತು. ನಿನಗೆಷ್ಟು ಧೈರ್ಯ ಇರಬೇಕು ಮೀಕು? ಇಲ್ಲ ಶೇರ್ ಖಾನ್, ಇದು ಸುಳ್ಳು ಹೇಳುತ್ತಿದೆ. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ಎಲ್ಲರೂ ಇವನ ಮನೆಗೆ ನಡೆಯಿರಿ. ಅದನ್ನ ಕೇಳಿ ಜಂತುಗಳೆಲ್ಲ ಮೀಕು ಮನೆಗೆ ಹೋಗ್ತವೆ. ಅಲ್ಲೋಗ್ ನೋಡಿದ್ರೆ ಇವತ್ ಬೆಳಗ್ಗೆ ಶೇರ್ ಖಾನ್ ಬೇಟೆ ಆಡಿದ ಎಮ್ಮೆ ಮಾಂಸ ಅಲ್ಲಿರುತ್ತೆ. ಅದನ್ನ ನೋಡಿದ ತಕ್ಷಣ, ಇಂದಿನಿಂದ 20 ದಿನಗಳವರೆಗೆ ಖಾಲಿ ಗುಹೆಯಲ್ಲಿ ಏನು ಇಡುವಂತಿಲ್ಲ. ಶೇರ್ ಖಾನ್ ಮೀಕು ಬೆಕ್ಕಿಗೆ ಶಿಕ್ಷೆ ನೀಡಿ ಪಪ್ಪಾಯಿ ಹತ್ರ ಹೀಗಂತಾರೆ. ಪಪಾಯ, ಈಗ ನೀನು ಎಲ್ಲಿ ಹೋಗ್ತೀಯಾ? ಮತ್ತೆ ಯಾವುದಾದರೂ ದುರಾಸೆಯ ಪ್ರಾಣಿಗೆ ಸಿಕ್ಕರೆ ಅದು ಮತ್ತೆ ನಿನ್ನ ಕೈಯಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತೆ. ನಾನಂತೂ ನೀಟುನ ಬಳಿ ಇರುತ್ತೇನೆ. ಇದು ಎಲ್ಲರಿಗಿಂತ ಒಳ್ಳೆಯದು. ಎಂದಿಗೂ ಇದರ ಜೊತೆ ಇರಲು ಬಯಸುತ್ತೇನೆ. ಅದನ್ ಕೇಳಿ ಮಿಟ್ಟು ತುಂಬಾನೇ ಸಂತೋಷ ಪಡುತ್ತೆ. ನಡಿ ಪಪಾಯ, ಈಗ ನೀನು ನನ್ನ ಮನೆಗೆ ನಡಿ. ಪಪ್ಪಾಯಿ ಮೀಕು ಜೊತೆ ಅದರ ಮನೆಗೆ ಹೋಗುತ್ತೆ. ಮತ್ತೆ ಅವತ್ತಿಂದ ಪಪ್ಪಾಯಿ ಮೀಕು ಜೊತೆ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು.